ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನೀವೇನಾದರೂ ಕಲಬುರಗಿಯವರಾಗಿದ್ದರೆ, ಇಲ್ಲ ಬೀದರ್‌ವರಾಗಿದ್ದರೆ, ಇಲ್ಲ ಯಾದಗಿರಿಯವರಾಗಿದ್ದರೆ ಏನಪ್ಪ ನಿಮಗೆ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ಏನಪ್ಪ ನಿಮಗೆ ಹೊಸ ಜಾಬ್ ನೋಟಿಫಿಕೇಶನ್ ಕರೆದಿದ್ದಾರೆ. ಓಕೆನಾ. ಇದು ಏನಪ್ಪ ಅಂದರೆ ನಿಮಗೆ ಕೆಲವರು ಕಲಬುರಗಿ ಒಳಗೆ ಇರ್ತೀರಾ, ಕೆಲವರು ಬೀದರ್, ನಿಮ್ಮದು ಪ್ರಾಪರ್ ಊರು ಅದೇ ಇರುತ್ತೆ. ಓಕೆನಾ. ನಿಮ್ಮದು ಜಿಲ್ಲಾ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ಏನಪ್ಪ ಅಂದರೆ ಇವಾಗ ಹೊಸ ನೋಟಿಫಿಕೇಶನ್ ಕರೆದಿದ್ದಾರೆ. ಓಕೆನಾ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಡ್ತಾ ಹೋಗ್ತಾನೆ. ಓಕೆ. ಪ್ರಮುಖ ದಿನಾಂಕಗಳು. ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗ ಆಗುತ್ತಪ್ಪ ಅಂದರೆ 29/5/2026 ಅಂದರೆ ಇದೇ ಮೇ 29ಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಅರ್ಜಿಯ ಕೊನೆಯ ದಿನಾಂಕ ಬಂದು ಯಾವಾಗಪ್ಪ ಅಂದರೆ ಜೂನ್ 27ನೇ ತಾರೀಕು ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅರ್ಜಿ ಪ್ರಾರಂಭ ದಿನಾಂಕ ಹಾಗೆ ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಏನಪ್ಪ ಅಂದರೆ ಅರ್ಜಿ ಅಪ್ಲಿಕೇಶನ್ ಹಾಕಿದ ಮೇಲೆ ಅಮೌಂಟ್ನ ಪೇ ಮಾಡೋ ಲಾಸ್ಟ್ ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ 27/6/2026 ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ, ಯಾವ ಕೆಟಗರಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ಅಂತ ನೋಡ್ತಾ ಹೋಗೋಣ. ಓಕೆನಾ. ನೀವೇನಾದರೂ ಜನರಲ್ ಕೆಟಗರಿ ಆಗಿದ್ರೆ ಏನಪ್ಪ ನಿಮಗೆ ₹1,000 ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ ನಿಮ್ದು ಏನಪ್ಪ ಅಂದರೆ SC ST OBC SC ST ಆಗಿರ್ಬೋದು, ಹಾಗೆ PW ಹಾಗಿದ್ರೆ ನಿಮ್ಗೆ ಏನಪ್ಪ ಅಂದರೆ ₹500 ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇಲ್ಲಿ ತೊಗೊತಾ ಇದ್ದಾರೆ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ OMG ನೋಡ್ತಾ ಹೋಗೋಣ. ಈ ಜಾಬಿಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಷ್ಟು OMG ಇದೆ ಅಂತ ನೋಡ್ತಾ ಹೋಗೋಣ. ಹಾಗೆ ಪರಿಶಿಷ್ಟ ಜಾತಿ ಅಂದರೆ OBC ಏನಪ್ಪ ಅಂದರೆ ಅವ್ರಿಗೆ ಏನಪ್ಪ ಅಂದರೆ 18 ವರ್ಷ ಆಗಿರಬೇಕು ಮಿನಿಮಮ್. ಗರಿಷ್ಠ ವಯಸ್ಸು ಏನಪ್ಪ ಅಂದರೆ 45 ವರ್ಷ ಒಳಗಿದ್ದರು ಅಪ್ಲೈ ಮಾಡ್ಬೋದು. ಓಕೆನಾ. ಅವ್ರು ಏನಪ್ಪ ಸಡಲಿಗೆ ಕೊಟ್ಟಿದ್ದಾರೆ 50 ವರ್ಷ ಮಟ್ಟ. ಹಾಗೆ ಏನಪ್ಪ ಅಂದರೆ ಪ್ರವಾಗ 2A 2B 3A 3B ಅವ್ರಿಗೆ ಏನಪ್ಪ 18 ವರ್ಷದಿಂದ 43 ವರ್ಷ ಒಳಗಿದ್ದರೆ ಅಪ್ಲೈ ಮಾಡ್ಬೋದು. ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, 48 ವರ್ಷ ಒಳಗಿದ್ದರೆ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಹಾಗೇನಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಮೆರಿಟ್ ಕೆಟಗರಿ ಬರುವಂಥ ವಿದ್ಯಾರ್ಥಿಗಳು 43 ವರ್ಷ ಒಳಗಿದ್ದರೆ ಕೂಡ ಎಲ್ಲರೂ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ. ಅದಾದಮೇಲೆ ಏನಪ್ಪ ಅಂದರೆ ಹುದ್ದೆಗಳ ನೇಮಕಾತಿ ವಿವರ ಏನಪ್ಪ ಅದ್ರ ಬಗ್ಗೆ ತಿಳ್ಕೊತ ಹೋಗೋಣ. ಓಕೆನಾ. ಯಾವ ಹುದ್ದೆಗೆ ಇಲ್ಲಿ ಖಾಲಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಟೋಟಲ್ ಆಗಿ ಏನಪ್ಪ ಅಂದ್ರೆ 13 ಹುದ್ದೆಗಳು ಖಾಲಿ ಇದಾವೆ. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ 13 ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯರಿಗೆ ಏನಪ್ಪ ಅಂದರೆ 10 ಹುದ್ದೆಗಳು ಪ್ಲಸ್ ಸ್ಥಳೀಯತರಿಗೆ ಏನಪ್ಪ ಅಂದರೆ 3 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ. ಹಾಗೆ ವೇತನ ಬಂದ್ಬಿಟ್ಟು ಎಷ್ಟಿರುತ್ತಪ್ಪ 54,000 ಇಂದ 99,000 ಅಂದರೆ ಸುಮಾರು ₹1,00,000 ಏನಪ್ಪ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಸ್ಯಾಲರಿ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಕ್ಕೇನಪ್ಪ ಯಾವ ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ಯಾವ ಕೆಟಗರಿ ಎಷ್ಟು ಹುದ್ದೆ ಖಾಲಿ ಇದೆ ನೋಡ್ತಾ ಹೋಗೋಣ. ಅಂದರೆ ಜನರಲ್ ಕೆಟಗರಿಗೆ 5 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಏನಪ್ಪ ಪರಿಶಿಷ್ಟ ಜಾತಿ SC ಅವರಿಗೆ 1, ST ಅವರಿಗೆ 1 ಖಾಲಿ ಇದ್ದಾವೆ. ಹಾಗೆ 2Aಗೆ 2B 3A 3E ಅವ್ರಿಗೆ ಏನಪ್ಪ ಅಂದರೆ 1 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ. ಓಕೆನಾ. ಟೋಟಲ್ ಆಗಿ ಏನಪ್ಪ ಅಂದರೆ 13 ಹುದ್ದೆಗಳು ಖಾಲಿ ಇದ್ದಾವೆ. ಜನರಲ್ ಅವರಿಗೆ ಏನಪ್ಪ ಅಂದರೆ ಟೋಟಲ್ ಆಗಿ 5 ಹುದ್ದೆಗಳು ಖಾಲಿ ಇದ್ದಾವೆ. ಮಿಕ್ಕಿದವರಿಗೆಲ್ಲ 1 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಅಂತೇಳಿ ನೋಡ್ತಾ ಹೋಗ್ಬೋದು. ಓಕೆನಾ. ಅದಾವೇನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಸ್ಥಳೀಯರಿಗೆ ಏನಪ್ಪ ಅಂದರೆ ಅವ್ರು ಏನಪ್ಪ ಸಪ್ರೇಟ್ ಆಗಿ 3 ಹುದ್ದೆಗಳು ತೆಗೆದಿಟ್ಟಿದ್ದಾರೆ. ಓಕೆನಾ. ಅಂದರೆ ಜನರಲ್ ಕೆಟಗರಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಪ್ರವಾಗ 1 ಅಂದರೆ ಅವ್ರಿಗೆ ಏನಪ್ಪ ಅಂದರೆ 1 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದನ್ನ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ವಿದ್ಯಾರ್ಥಿ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯಾವುದಾರ ಒಂದು ಯೂನಿವರ್ಸಿಟಿ ಕಡೆಯಿಂದ ಏನಪ್ಪ ಅಂದರೆ ಡಿಗ್ರಿ ಪಾಸ್ ಆದರೆ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆದರೆ ನೀವು ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಅದರ ಜೊತೆಗೆ ಏನಪ್ಪ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಕಂಪ್ಯೂಟರ್ ನಾಲೆಜ್ ಇದ್ದರೆ ಮಾತ್ರ ಏನಪ್ಪ ಅಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ 13 ಹುದ್ದೆಗಳ ಬಗ್ಗೆ ಆಯಿತು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಆಡಳಿತ ಸಹಾಯಕ ಅವ್ರಿಗೆ ಏನಪ್ಪ 3 ಹುದ್ದೆಗಳು ಖಾಲಿ ಇದ್ದಾವೆ. ಇವರಿಗೆ 34,000ದಿಂದ 67,000 ಸಂಬಳಗಳು ಕೊಡ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನಪ್ಪ ಜನರಲ್ ಕೆಟಗರಿಗೆ ಏನಪ್ಪ ಅಂದರೆ 3 ಹುದ್ದೆಗಳು ಖಾಲಿದ್ದಾವೆ. 2A ಅವರಿಗೆ 1 ಹುದ್ದೆಗಳು ಖಾಲಿದ್ದಾವೆ. 3B ಅವರಿಗೆ 1 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಇವರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವುದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಪಾಸ್ ಆಗಿರಬೇಕು. ಅದಾದಮೇಲೆ ಏನಪ್ಪ ಅಂದರೆ ಕಂಪಲ್ಸರಿ ಏನಪ್ಪ ನಿಮಗೆ ಕಂಪ್ಯೂಟರ್ ನಾಲೆಜ್ ಗೊತ್ತಿದ್ರೆ ಮಾತ್ರ ಏನಪ್ಪ ಅಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಇಲ್ಲಾಂದರೆ ನೀವೇನಪ್ಪ ಎಲಿಜಿಬಲ್ ಇರೋದಿಲ್ಲ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಲೆಕ್ಕ ಸಹಾಯಕ ದರ್ಜೆ ಅಂದರೆ ಏನಪ್ಪ ಅಕೌಂಟ್ ಅಸಿಸ್ಟೆಂಟ್ ಅವರಿಗೆ 3 ಹುದ್ದೆಗಳು ಖಾಲಿದ್ದಾವೆ. ಟೋಟಲ್ ಆಗಿ ಇಲ್ಲಿ ಏನಪ್ಪ ಅಂದರೆ 8 ಹುದ್ದೆಗಳು ಖಾಲಿದ್ದಾವೆ. ಇಲ್ಲಿ 34,000ರಿಂದ 67,000 ಸಂಬಳ ಕೂಡ ಕೊಡ್ತಾ ಹೋಗ್ತಾರೆ. ಓಕೆ. ಅದು ಬಂದ್ಬಿಟ್ಟು ಏನಪ್ಪ ಅಂದರೆ ಸಾಮಾನ್ಯ ಜನರಲ್ ಕೆಟಗರಿ 4 ಹುದ್ದೆಗಳು ಖಾಲಿದ್ದಾವೆ. ಪ್ರವಾಗ 2B ಮತ್ತು ಪ್ರವಾಗ ಇತರವರಿಗೆ ಏನಪ್ಪ 1 ಹುದ್ದೆಗಳು ಖಾಲಿದೆ ಅಂತ ನೋಡ್ತಾ ಹೋಗ್ಬೋದು. ಓಕೆ. ಹಾಗೆ ಸ್ಥಳೀಯರಿಗೆ ಏನಪ್ಪ ಅಂದರೆ 2 ಹುದ್ದೆಗಳು ಖಾಲಿದ್ದಾವೆ. ಸಾಮಾನ್ಯ ಒಂದು ಅಂದರೆ ಪರಿಶಿಷ್ಟ ಪಂಗಡ ಅಂದರೆ ST ಕೆಟಗರಿಗೆ 1 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿ ಏನಪ್ಪ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ನಿಮ್ದು ಏನಪ್ಪ ಅಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BCom ಪದವಿಯಲ್ಲಿ ದ್ವಿತೀಯ ದರ್ಜೆ
ಕಂಪ್ಯೂಟರ್ ಅಕೌಂಟಿಂಗ್ ಮತ್ತು ಟ್ಯಾಲಿ ಅಥವಾ ಆಫೀಸರ್ ಪ್ಯಾಕೇಜಿಂಗ್ ಜ್ಞಾನ ಅಗತ್ಯ ಇರುತ್ತೆ. ಓಕೆನಾ, ನೀವೇನಪ್ಪ ಅಂದರೆ ಬಿ ಕಾಮ್ ಮಾಡಿರ್ಬೇಕು. ಓಕೆನಾ, ಬಿ.ಕಾಮ್ ಮಾಡಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಕಂಪ್ಯೂಟರ್ ಅಕೌಂಟಿಂಗ್ ಬರ್ತಿರಬೇಕು. ಹಂಗಿದ್ರೆ ಮಾತ್ರ ಏನಪ್ಪ ಅಂದರೆ ನೀವು ಜಾಬ್ಗೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರುಕಟ್ಟೆ ಸಹಾಯಕ ದರ್ಜೆ ಅಂದರೆ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ಗೆ ಏನಪ್ಪ ಅಂದರೆ 10 ಹುದ್ದೆಗಳು ಇಲ್ಲಿ ಖಾಲಿದಾವೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ 8 ಸ್ಥಳೀಯರಿಗೆ ಹಾಗೆ ಸ್ಥಳೀಯತರಿಗೆ ಏನಪ್ಪ ಅಂದರೆ ಔಟ್ ಆಫ್ ಸ್ಥಳೀಯರಿಗೆ ಏನಪ್ಪ ಅಂದರೆ 2 ಹುದ್ದೆಗಳೇ ಖಾಲಿದಾವೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಅದಾದಮೇಲೆ ಸಾಮಾನ್ಯ ಏನು ಜನಗಣತಿಯಲ್ಲಿ 3 ಹುದ್ದೆಗಳು ಖಾಲಿದಾವೆ. ಅಂದರೆ SC ಅವರಿಗೆ 1, ST ಅವರಿಗೆ 1 ಹಾಗೆ ಪರಿಶಿಷ್ಟ ಜಾತಿಯಿಂದೊಳಗೆ ಏನಪ್ಪ 1 ಖಾಲಿದಾವೆ. ಆಮೇಲೆ 2A 2B ಅವರಿಗೆ ಏನಪ್ಪ ಅಂದರೆ 1 ಹುದ್ದೆಗಳಲ್ಲಿ ಖಾಲಿದಾವೆ ಅಂತೇಳಿ ನೋಡ್ತಾ ಹೋಗ್ಬೋದು. ಓಕೆನಾ, ಇದಕ್ಕೇನಪ್ಪ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನಿಮ್ಮದು ಈ BBA ಮಾಡಿದ್ರೆ ಓಕೆ, BBA ಮಾಡಿದ್ರೆ ಕೂಡ ಏನಪ್ಪ ಅಂದರೆ ಈ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟು ಜೂನಿಯರ್ ಟೆಕ್ನಿಷಿಯನ್ ಏನಪ್ಪ ಅಂದರೆ 3 ಹುದ್ದೆಗಳಲ್ಲಿ ಖಾಲಿದಾವೆ. 34,000 60,000 ಸಂಬಳಗಳು ಕೊಡ್ತಾ ಹೋಗ್ತಾರೆ. ಓಕೆನಾ, ಇದಕ್ಕೇನಪ್ಪ ಅಂದರೆ ಫಿಟ್ಟರ್ಗೆ 1 ಹುದ್ದೆಗಳು ಖಾಲಿದಾವೆ, ಎಲೆಕ್ಟ್ರಿಷಿಯನ್ 1 ಹುದ್ದೆ ಖಾಲಿದಾವೆ, ಹಾಗೆ ಬಾಯ್ಲರ್ಗೆ ಏನಪ್ಪ ಅಂದರೆ 1 ಹುದ್ದೆಗಳಲ್ಲಿ ಖಾಲಿದಾವೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಇದಕ್ಕೇನಪ್ಪ ಅಂದರೆ ಜಸ್ಟ್ ನಿಮ್ಗೆ SLC ಪಾಸ್ ಆಗಿದ್ರೆ ನೀವು ಇದಕ್ಕೆ ಅಪ್ಲಿಬಲ್ ಇರ್ತೀರಾ. ಇಲ್ಲ ಏನಪ್ಪ ಅಂದರೆ ITI ಪಾಸ್ ಆದರೆ ಕೂಡ ಎಲಿಜಿಬಲ್ ಇರ್ತೀರ. ಓಕೆನಾ, ನೀವೇನಪ್ಪ ಅಂದರೆ SLC ಜೊತೆಗೆ ಅದ್ರ ಜೊತೆ ITI ಮಾಡಿದ್ರೆ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ, ಹಾಗಾಗಿ ನಿಮ್ದು ITI ಆಗಿದ್ರು ಇದಕ್ಕೆ ಅಪ್ಲೈನ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ ವೆಟರ್ನರಿ ಏನಪ್ಪ ಅಂದರೆ ಇಲ್ಲಿ ಜಾಬು ಎಷ್ಟು 2 ಹುದ್ದೆಗಳು ಖಾಲಿದಾವೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಇದಕ್ಕೇನಪ್ಪ ಅಂದರೆ SC ST ಅವರಿಗೆ ಏನಪ್ಪ ಇದು 2 ಹುದ್ದೆ ಖಾಲಿದೆ, ಅವ್ರು ಕೂಡ ಅಪ್ಲೈ ಮಾಡಿ ಇದನ್ನ ಜಾಬ್ನ ಪಡ್ಕೋಬೋದು. ಓಕೆನಾ, ಇದಕ್ಕೆ ಅಪ್ಲೈ ಮಾಡೋಕೆ ಏನಪ್ಪ ಅಂದರೆ ಯಾವುದೋ ಯೂನಿವರ್ಸಿಟಿ ಕಡೆಯಿಂದ ಏನಪ್ಪ ಅಂದರೆ BVSC ಪದವಿ ಮತ್ತು ಕಂಪ್ಯೂಟರ್ ಆಫೀಸ್ ನಿರ್ವಹಣೆ ಅಂದರೆ BVSC ಪದವಿ ಪಡೆದಿರಬೇಕು. ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮದು ಕಂಪ್ಯೂಟರ್ ನಾಲೆಜ್ ಬಂದಿದ್ರೆ ಮಾತ್ರ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈ ಜಾಬಿಗೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮತ್ತೇನಪ್ಪ ಅಂದರೆ ನೆಕ್ಸ್ಟ್ ಬಂದು ಕ್ವಾಂಟಿಟಿ ಕೆಮಿಸ್ಟ್ರಿ ಅವ್ರಿಗೆ ಏನಪ್ಪ ಅಂದರೆ ಇಲ್ಲಿ 1 ಹುದ್ದೆಗಳು ಖಾಲಿದಾವೆ ಎಂದು ಕೊಟ್ಟಿದ್ದಾರೆ. ಓಕೆನಾ, ಅಂದರೆ ಇದರಲ್ಲಿ ತುಂಬ ಹುದ್ದೆಗಳು ಖಾಲಿದಾವೆ. ಓಕೆನಾ, ಸಪ್ರೇಟಾಗಿ ಏನಪ್ಪ 1 ಇಲ್ಲಿ ಖಾಲಿದೆ, ತುಂಬ ಹುದ್ದೆಗಳಲ್ಲಿ ಖಾಲಿದಾವೆ. ಓಕೆನಾ, ಆಮೇಲೆ ಕಿರಿಯ ತಾಂತ್ರಿಕ ಅವ್ರಿಗೆ ಏನಪ್ಪ 1 ಹುದ್ದೆಗಳು ಖಾಲಿದಾವೆ. ಓಕೆ, ನೀವೇನಪ್ಪ ಅಂದ್ರೆ ಜಸ್ಟ್ SLC ಮಾಡಿದ ITI ಮಾಡಿದ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಕ್ಕೇನಪ್ಪ ಅಂದರೆ ನೀವು BSc ಕೆಮಿಸ್ಟ್ರಿ ಮಾಡಿ ಕೂಡ ಈ ಜಾಬಿಗೆ ನೀವು ಎಲಿಜಿಬಲ್ ಇರ್ತಾ ಹೋಗ್ತಾರೆ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ ಬೀದರು, ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಏನಪ್ಪ ಅಂದರೆ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ಇರುವಂಥ ವೇಕೆನ್ಸಿ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ, ಇದ್ರ ಬಗ್ಗೆ ನಿಮ್ಮ ಡೌಟ್ ಇದ್ದರೆ ನಾನು ಕೇಳ್ತಾ ಹೋಗ್ಬೋದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಮುಖ ಸೂಚನೆ ಮತ್ತು ಮೀಸಲಾತಿ ನಿಯಮಗಳನ್ನು ಕೊಟ್ಟಿದ್ದಾರೆ. ಓಕೆನಾ, ಅಂದರೆ 2317 ಅಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಬರುವಂಥ ಏನಪ್ಪ ಅಂದರೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ, ಸೂಕ್ತ ಪ್ರಮಾಣ ಏನಪ್ಪ ಅಂದರೆ ನಿಮಗೆ ಮಾತ್ರ ಅನ್ವಯ ಆಗೋದು. ಓಕೆನಾ, ಅದ್ರ ಜೊತೆಗೆ ಏನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಒಳ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ಏನಪ್ಪ ಅಂದರೆ ಅದು ಕೂಡ ಏನಪ್ಪ ಅಂದರೆ ಜಾತ್ಯತೆ ತಗೊಂಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಲು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ನಿಮಗೆ ಲಿಂಕ್ ಕೊಟ್ಟಿದ್ದಾರೆ, ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮಗೆ ಕನ್ನಡ ಭಾಷೆ ಮತ್ತು ಬರೆಯಲು ಕಂಪಲ್ಸರಿ ಬರಬೇಕು. ಆಗಿದ್ರೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಿ. ಓಕೆನಾ, ಇದನ್ನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇದಿಷ್ಟೇನಪ್ಪ ಅಂದರೆ ಇದಿಷ್ಟೇ ವಿಡಿಯೋದಲ್ಲಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಹಾಗೆ ಇಷ್ಟೊಂದು ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.